ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಮನ್ ಲೋಕ. ಸ್ನೇಹಿತರೆ, ಆಂಜನೇಯನ ಪೂಜಿಸಬೇಕೆಂದು ಅನೇಕರು ಭಾವಿಸ್ತಾರೆ. ಆಂಜನೇಯ ಭಕ್ತರ ಆಸೆಗಳನ್ನ ಈಡೇರಿಸ್ತಾನೆ ಮತ್ತು ಶಕ್ತಿ ಮತ್ತು ಧೈರ್ಯದ ಸಂಕೇತವಾದ ಆಂಜನೇಯ ಸ್ವಾಮಿಯನ್ನ ಪೂಜಿಸ್ತಾರೆ. ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಹೋದಾಗ ಯಾವ ತಪ್ಪುಗಳನ್ನು ಮಾಡಬಾರದೆಂದು ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಹಾಗಾಗಿ ಸ್ನೇಹಿತರೆ, ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಹೋದಾಗ ಭಕ್ತರು ಯಾವುದೇ ಪರಿಸ್ಥಿತಿಯಲ್ಲಿ ದೇವರನ್ನ ಸ್ಪರ್ಶಿಸಲು ಪ್ರಯತ್ನಿಸಬಾರದು. ಮುಖ್ಯವಾಗಿ ಮಹಿಳೆಯರು ಆಂಜನೇಯ ಸ್ವಾಮಿಯನ್ನ ಸ್ಪರ್ಶಿಸಬಾರದು. ಏಕೆಂದರೆ ಆಂಜನೇಯ ಸ್ವಾಮಿ ಬ್ರಹ್ಮಚಾರ್ಯವನ್ನ ಪಾಲಿಸೋದ್ರಿಂದ ಮಹಿಳೆಯರು ಸ್ಪರ್ಶಿಸಬಾರದು ಎಂದು ಪಂಡಿತರು ಹೇಳ್ತಾರೆ. ಸಾಮಾನ್ಯವಾಗಿ ಯಾವುದೇ ದೇವಾಲಯಕ್ಕೆ ಹೋದಾಗ ಕನಿಷ್ಠ 3 ಪ್ರದಕ್ಷಿಣೆಗಳನ್ನ ಮಾಡ್ತಾರೆ. ಆದರೆ ಆಂಜನೇಯ ದೇವಾಲಯಕ್ಕೆ ಹೋದಾಗ ಮಾತ್ರ 1 ಪ್ರದಕ್ಷಿಣೆ ಮಾಡಬೇಕು. ಯಾವುದೇ ಕಾರಣಕ್ಕೂ 3 ಪ್ರದಕ್ಷಿಣೆಗಳನ್ನು ಮಾಡಬಾರ್ದು ಎಂದು ಪಂಡಿತರು ಹೇಳ್ತಾರೆ. ಅದೇ ರೀತಿ ಆಂಜನೇಯ ಸ್ವಾಮಿ ದೇವಾಲಯದ ಸುತ್ತ ಪ್ರದಕ್ಷಿಣೆ ಮಾಡುವಾಗ ಭಕ್ತರು ಶ್ರೀ ಹನುಮಾನ್ ಜೈ ಹನುಮಾನ್ ಜೈ ಜೈ ಹನುಮಾನ್ ಎಂಬ ಮಂತ್ರವನ್ನು ಮನಸ್ಸಿನಲ್ಲಿ ಜಪಿಸುತ್ತಾ ಪ್ರದಕ್ಷಿಣೆ ಮಾಡೋದ್ರಿಂದ ತಮ್ಮ ಮನಸ್ಸಿನಲ್ಲಿರುವ ಆಸೆಗಳು ಈಡೇರುವುದರ ಜೊತೆಗೆ ಪುಣ್ಯವು ಲಭಿಸುತ್ತದೆ. ಅನೇಕರು ದೇವರ ಪಾದಗಳನ್ನು ಸ್ಪರ್ಶಿಸಿ ನಮಸ್ಕರಿಸ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಆಂಜನೇಯ ಸ್ವಾಮಿಯ ಪಾದಗಳನ್ನು ಸ್ಪರ್ಶಿಸಿ ನಮಸ್ಕರಿಸಬಾರದು. ಏಕೆಂದರೆ ಆಂಜನೇಯ ಸ್ವಾಮಿ ಭೂತ ಪ್ರೇತ ಪಿಶಾಚಿಗಳನ್ನು ತನ್ನ ಪಾದಗಳ ಕೆಳಗೆ ತುಳಿದಿದ್ದಾನೆ. ಆದ್ದರಿಂದ ಯಾವುದೇ ಪರಿಸ್ಥಿತಿಯಲ್ಲಿ ಸ್ವಾಮಿಯ ಪಾದಗಳನ್ನು ನಮಸ್ಕರಿಸಬಾರದು. ಅದೇ ರೀತಿ ಸ್ವಾಮಿಯ ಪೂಜೆಗೆ ಬೇಕಾದ ವಸ್ತುಗಳನ್ನ ಪೂಜಾರಿಗಳ ಮೂಲಕ ಸ್ವಾಮಿಗೆ ಅರ್ಪಿಸಬೇಕು. ಭಕ್ತರು ಸ್ವಾಮಿಯನ್ನ ಸ್ಪರ್ಶಿಸಬಾರದು. ಎಲ್ಲ ರೋಗಗಳು, ಭೂತ ಪ್ರೇತ ಪಿಶಾಚಿ ಇತ್ಯಾದಿ ತೊಂದರೆಗಳನ್ನ ನಿವಾರಿಸುವಲ್ಲಿ ಆಂಜನೇಯ ಸ್ವಾಮಿ ಸದಾ ಮುಂದಿದ್ದಾನೆ. ನಮ್ಮ ತೊಂದರೆಗಳನ್ನ ನಿವಾರಿಸ್ತಾನೆ. ಆದ್ದರಿಂದ ಯಾವುದೇ ಕಷ್ಟದಲ್ಲಿರುವವರು ಸ್ವಾಮಿಯ ಸುತ್ತ ಪ್ರದಕ್ಷಿಣೆ ಮಾಡೋದ್ರಿಂದ ತೊಂದರೆಗಳಿಂದ ಮುಕ್ತಿ ಪಡಿತಾರೆ. ಕೆಲವರು ತಮ್ಮ ಆಸೆಗಳ ಪ್ರಕಾರ ಸ್ವಾಮಿಯ ದೇವಾಲಯದ ಸುತ್ತ 108 ಪ್ರದಕ್ಷಿಣೆಗಳನ್ನು ಮಾಡ್ತಾರೆ. ಒಂದೇ ದಿನ 108 ಪ್ರದಕ್ಷಿಣೆಗಳನ್ನು ಮಾಡಲು ಸಾಧ್ಯವಾಗದಿದ್ರೆ ಒಂದು ಬಾರಿ 54 ಪ್ರದಕ್ಷಿಣೆಗಳನ್ನು, ಇನ್ನೊಂದು ದಿನ 27 ಪ್ರದಕ್ಷಿಣೆಗಳನ್ನು ಮಾಡಿದ್ರೂ ಒಳ್ಳೆಯದು. ಹನುಮಂತನಿಗೆ 5 ಸಂಖ್ಯೆ ತುಂಬಾ ಇಷ್ಟ. ಆದ್ದರಿಂದ 5 ಪ್ರದಕ್ಷಿಣೆಗಳನ್ನು ಮಾಡಿ ನಮಸ್ಕರಿಸಬೇಕು. ಅರಳಿ ಎಲೆಗಳನ್ನು ಸ್ವಾಮಿಗೆ 5 ಸಂಖ್ಯೆಯಲ್ಲಿ ಅರ್ಪಿಸಿ. ಹನುಮಂತನು ಚೈತ್ರ ಪೌರ್ಣಮಿಯ ಮಂಗಳವಾರದಂದು ಜನಿಸಿದನು. ಆದ್ದರಿಂದ ಅವನಿಗೆ ಮಂಗಳವಾರವೆಂದರೆ ತುಂಬಾ ಇಷ್ಟ. ಶ್ರೀರಾಮನ ದೀರ್ಘಾಯುಷ್ಯಕ್ಕಾಗಿ ಹನುಮಂತನು ತನ್ನ ದೇಹಕ್ಕೆಲ್ಲ ಸಿಂಧೂರವನ್ನು ಹಚ್ಚಿಕೊಂಡ್ರು. ಅದಕ್ಕಾಗಿಯೇ ಎಲ್ಲ ಭಕ್ತರು ಹನುಮಂತನನ್ನ ಕೇಸರಿ ಸಿಂಧೂರದಿಂದ ಪೂಜಿಸ್ತಾರೆ. ಪ್ರತಿ ಮಂಗಳವಾರ ಸಿಂಧೂರ ಮತ್ತು ಎಣ್ಣೆಯನ್ನ ಸ್ವಾಮಿಗೆ ಅರ್ಪಿಸೋದ್ರಿಂದ ಮಾನಸಿಕ ಶಾಂತಿ ಲಭಿಸುತ್ತದೆ ಎಂದು ಭಕ್ತರ ನಂಬಿಕೆ. ಮಂಗಳವಾರ ಆಂಜನೇಯ ಸ್ವಾಮಿಗೆ ಸಿಂಧೂರ ಅರ್ಚನೆ ಮಾಡೋದು ಮತ್ತು ಅರಳಿ ಎಲೆಗಳನ್ನು ನಿವೇದಿಸೋದು ತುಂಬಾ ಒಳ್ಳೆಯದು. ಹನುಮಂತನಿಗೆ ಶನಿವಾರ ಮತ್ತು ಮಂಗಳವಾರದಂದು ವಿಳ್ಯದೆಲೆ ಮಾಲೆ ಮತ್ತು ಬೆಣ್ಣೆಯನ್ನ ಅರ್ಪಿಸಿ. ಶ್ರೀರಾಮ್ ಜಯಂ ಎಂಬ ಮಂತ್ರವನ್ನ 108 ಬಾರಿ ಕಾಗದದ ಮೇಲೆ ಬರೆದು ಮಾಲೆಯಾಗಿ ಆಂಜನೇಯ ಸ್ವಾಮಿಗೆ ಹಾಕಿದ್ರೆ ಬೇಕಾದ ಕಾರ್ಯಗಳು ದಿಗ್ವಿಜಯವಾಗಿ ಪೂರ್ಣಗೊಳ್ತವೆ ಎಂದು ಪಂಡಿತರು ಹೇಳ್ತಾರೆ. ಮಹಿ ರಾವಣ ಎಂಬ ರಾಕ್ಷಸನಿಂದ ಶ್ರೀರಾಮ ಮತ್ತು ಲಕ್ಷ್ಮಣರನ್ನ ರಕ್ಷಿಸಲು ಹನುಮಂತನು ಅವತರಿಸಿದನು. ಪಂಚಮುಖಗಳಾಗಿರುವ ಸ್ವಾಮಿಯ ಪ್ರತಿಯೊಂದು ಮುಖಕ್ಕೂ ಒಂದೊಂದು ಗುಣವಿದೆ. 40 ದಿನಗಳ ಕಾಲ ಹನುಮಾನ್ ಚಾಲಿಸವನ್ನ ಪ್ರತಿದಿನ 11 ಬಾರಿ ಪಠಿಸಿದ್ರೆ ಯಾವುದೇ ಕೆಲಸಗಳು ಸುಲಭವಾಗಿ ಆಗ್ತವೆ. ಹನುಮಾನ್ ಚಾಲಿಸವನ್ನ ಪಠಿಸಿ ರಾಗಿ ಹಣ್ಣುಗಳು ಮತ್ತು ಮಾವಿನ ಹಣ್ಣುಗಳನ್ನು ನೈವೇದ್ಯವಾಗಿ ಇಡೋದ್ರಿಂದ ಸ್ವಾಮಿಯ ಅನುಗ್ರಹ ಸಿಗುತ್ತದೆ. ಪಂಚಮುಖ ಆಂಜನೇಯ ಸ್ವಾಮಿಯನ್ನ ಪೂಜಿಸಬೇಕು. ಅವನನ್ನ ಸ್ಮರಿಸಿದ್ರೆ ಎಲ್ಲ ಭೂತ ಪ್ರೇತ ಪಿಶಾಚಿಗಳು ಭಯಗಳು ದೂರವಾಗ್ತವೆ. ಅದೇ ರೀತಿ ಏಕತೆ ಆಂಜನೇಯ ದೇವಾಲಯದಲ್ಲಿ ಶ್ರೀರಾಮಚಂದ್ರನು ಇದ್ದಾನೆ ಎಂದು ಭಾವಿಸಿ ಶ್ರೀರಾಮನ ದಾಸನಾಗಿ, ರಾಮ ಭಕ್ತನಾಗಿ, ಭಕ್ತರ ಆಸೆಗಳನ್ನು ಈಡೇರಿಸುವ ದೇವನಾಗಿ ಪ್ರಸಿದ್ಧನಾದ ಆಂಜನೇಯ ಸ್ವಾಮಿಯನ್ನ ಪೂಜಿಸೋದ್ರಿಂದ ಉತ್ತಮ ಫಲಿತಾಂಶಗಳು ಸಿಗ್ತವೆ. ಮಂಗಳವಾರದಂದು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ನಂತರ ಹನುಮಂತನ ಫೋಟೋ ಮುಂದೆ ಕುಳಿತು ಹನುಮಾನ್ ಚಾಲಿಸವನ್ನ 3 ಬಾರಿ ಪಠಿಸಿ 1 ಗ್ಲಾಸ್ ನೀರನ್ನ ನಿಮ್ಮ ಪಕ್ಕದಲ್ಲಿ ಇಟ್ಕೊಳ್ಳಿ. ಹನುಮಾನ್ ಚಾಲಿಸ ಪಠಣ ಮುಗಿದ ನಂತರ ಆ ನೀರನ್ನ ತೀರ್ಥವಾಗಿ ತೆಗೆದುಕೊಳ್ಳಿ.
ಆಂಜನೇಯ ಸ್ವಾಮಿಗೆ ಅರಳಿ ಎಲೆಗಳಿಂದ ಪೂಜೆ ಮಾಡೋದ್ರಿಂದ ಸರ್ವತ್ರ ಜಯ ಸಿಗುತ್ತದೆ. ಹನುಮಂತನನ್ನ ಪ್ರಸನ್ನಗೊಳಿಸಲು ಮಂಗಳವಾರ ಉಪವಾಸ ಮಾಡಿ ಬಡವರಿಗೆ ಆಹಾರ ದಾನ ಮಾಡಿ. ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಹಣ ಮತ್ತು ಆಹಾರಕ್ಕೆ ಎಂದು ಕೊರತೆಯಾಗೋದಿಲ್ಲ. ಬಜರಂಗ ಬಲಿಗೆ ಲವಂಗ, ಏಲಕ್ಕಿ ಮತ್ತು ವೀಳ್ಯದೆಲೆ ಎಂದರೆ ತುಂಬಾ ಇಷ್ಟ. ಶನಿವಾರದಂದು ಹನುಮಂತನಿಗೆ ಈ ಪದಾರ್ಥಗಳನ್ನು ನೈವೇದ್ಯವಾಗಿ ಇಟ್ಟರೆ ಶನಿ ದೋಷಗಳು ದೂರವಾಗ್ತವೆ. ಹನುಮಂತ, ಆಂಜನೇಯ, ಬಜರಂಗಬಲಿ, ವಾಯುಪುತ್ರ ಇನ್ನು ಮುಂತಾದ ವಿವಿಧ ಹೆಸರುಗಳಿಂದ ಕರೆಯಲ್ಪಡುವ ಆಂಜನೇಯ ಸ್ವಾಮಿಯ ದರ್ಶನದಿಂದ ಬಹಳ ಪುಣ್ಯ ಫಲ ಲಭಿಸುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.